ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 7th ಪೇ ಕಮಿಷನ್ ರಿಪೋರ್ಟ್ನಲ್ಲಿ ಇಲಾಖಾವಾರು ಯಾವ್ಯಾವ ಇಲಾಖೆಯ ಯಾವ್ಯಾವ ನೌಕರರಿಗೆ ಎಷ್ಟೆಷ್ಟು ವಿಶೇಷ ಭತ್ಯೆಗಳನ್ನು ಹೆಚ್ಚಳ ಮಾಡಲಾಗಿದೆ, ಈ ಬಗ್ಗೆ ವಿವರವಾದ ಮಾಹಿತಿನ ತಂದಿದ್ದೀನಿ. ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, 7th ಪೇ ಕಮಿಷನ್ನು 2 ವರ್ಷಗಳ ನಂತರ ತನ್ನ ರಿಪೋರ್ಟನ್ನು ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದೆ. ಅದು ನೀನು ಇಂಪ್ಲಿಮೆಂಟಿಗೆ ಬಾಕಿ ಇದೆ. ಈ 7th ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರಿಗೆ ಇಲಾಖಾವಾರು ಯಾವ್ಯಾವ ನೌಕರರಿಗೆ ಎಷ್ಟೆಷ್ಟು ವಿಶೇಷ ಭತ್ಯೆಗಳನ್ನು ಹೆಚ್ಚಳ ಮಾಡೋದಕ್ಕೆ ಶಿಫಾರಸು ಮಾಡಿದೆ. ಇದರಿಂದ ಸರ್ಕಾರಿ ನೌಕರರಿಗೆ ಏನೇನು ಉಪಯೋಗ ಆಗಲಿದೆ, ಶುಭ ಸುದ್ದಿ ಏನು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಿಳ್ಕೊಳ್ಳೋಣ. 7th ಪೇ ಕಮಿಷನ್ನು ರೆಕಮೆಂಡೇಶನ್ ಮಾಡಿರೋಂಥ ರಿಪೋರ್ಟನ್ನೇ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಪ್ರತಿಯೊಂದು ಇಲಾಖೆಯ ವಿಶೇಷ ಭತ್ಯೆಗಳು ಯಾವ ನೌಕರರಿಗೆ ಎಷ್ಟಾಗಿದೆ ಅಂತ ಸಂಪೂರ್ಣವಾದ ವಿವರ ಕೊಡ್ತೀನಿ. ನಿಮ್ಮ ಇಲಾಖೆ ಬಂದಾಗ ನೀವು ನೋಡ್ಕೊಬೋದು. ಇದರ ವಿವರಗಳನ್ನು ಈ ರೀತಿ ಕೊಡ್ತಾ ಹೋಗ್ತಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಭದ್ರತಾ ಅಧಿಕಾರಿಯಾದಂಥ ಪೊಲೀಸ್ ಅಧೀಕ್ಷಕರಿಗೆ 800 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಭತ್ಯೆ ಹೆಚ್ಚಳಕ್ಕೆ ಶಿಫಾರಸು ಮಾಡಿದೆ. ಉಪ ಕಾರ್ಯದರ್ಶಿ ಅವರಿಗೆ 600 ರೂಪಾಯಿಯಿಂದ 750 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅನಾಲಿಸಿಸ್ಟ್ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯ ಇಲಾಖೆಯವರಿಗೆ 500 ರೂಪಾಯಿಯಿಂದ 650 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿ ಹುದ್ದೆಗಿಂತ ಮೇಲ್ಪಟ್ಟ ಅಧಿಕಾರಿಗೆ 600ರಿಂದ 750 ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗಿದೆ. ಆಡಳಿತ ಮಂಡಳಿಯ ಆಪ್ತ ಕಾರ್ಯದರ್ಶಿಯವರಿಗೆ 500 ರೂಪಾಯಿಯಿಂದ 650 ರೂಪಾಯಿಗೆ ಶಿಫಾರಸು ಮಾಡಿದೆ. ಅದೇ ರೀತಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ 550ರಿಂದ 625 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅಗ್ನಿಶಾಮಕ ದಳ ಹಾಗೂ ತುರ್ತು ಸೇವೆಗಳ ಇಲಾಖೆಯ ಅಧಿಕಾರಿಗಳಿಗೂ ಕೂಡ, ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೂ ಕೂಡ ಹೆಚ್ಚುವರಿಯಾಗಿ ವಿಶೇಷ ಭತ್ಯೆಗಳನ್ನು ಹೆಚ್ಚಳ ಮಾಡಿ ಶಿಫಾರಸನ್ನು ಮಾಡಿದ್ದಾರೆ. ಅದೇ ರೀತಿ ಕಾರ್ಯಯೋಜನೆ, ಅಭಿವೃದ್ಧಿ, ಸರ್ವೆ, ಅರಣ್ಯ ಗಡಿ ಗುರುತಿಸುವಿಕೆ ಸಿಬ್ಬಂದಿಗಳಿಗೆ ಜಿಲ್ಲಾ ಅರಣ್ಯಾಧಿಕಾರಿಗೆ 500 ರೂಪಾಯಿಯಿಂದ 625 ರೂಪಾಯಿ, ಅರಣ್ಯಾಧಿಕಾರಿ ತಾಂತ್ರಿಕ ಸಹಾಯಕರಿಗೆ 625 ರೂಪಾಯಿ, ಉಪ ಅರಣ್ಯಾಧಿಕಾರಿಗಳಿಗೆ 500ರಿಂದ 625 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅರಣ್ಯ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಉಪ ವಲಯಾಧಿಕಾರಿಗೆ 500 ರೂಪಾಯಿಯಿಂದ 1000 ರೂಪಾಯಿ, ಅರಣ್ಯ ರಕ್ಷಕರಿಗೆ 500ರಿಂದ 1000 ರೂಪಾಯಿ, ಅರಣ್ಯ ವೀಕ್ಷಕರಿಗೆ 500ರಿಂದ 1000 ರೂಪಾಯಿ, ಕಾವಾಡಿಗರಿಗೆ 500ರಿಂದ 1000 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ 500ರಿಂದ 625 ರೂಪಾಯಿ, ವೈದ್ಯಕೀಯ ಅಧಿಕಾರಿಗೆ ಮಲೇರಿಯಾ, ಕ್ಷಯರೋಗ ಇಂಥದಕ್ಕೆ 500ರಿಂದ 625 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ ಕೀಟ ತಜ್ಞರಿಗೆ 400ರಿಂದ 500 ರೂಪಾಯಿ, ವೈಜ್ಞಾನಿಕ ಸಹಾಯಕರಿಗೆ 300ರಿಂದ 375 ರೂಪಾಯಿ, ಗೃಹ ರಕ್ಷಕ ಹಾಗೂ ನಾಗರಿಕ ರಕ್ಷಣೆ ಇಲ್ಲಿ ಮುಖ್ಯ ಪೇದೆಗಳಿಗೆ 300ರಿಂದ 350 ರೂಪಾಯಿ, ಮುಖ್ಯ ಶಸ್ತ್ರಾಗಾರ ಅವರಿಗೆ 375 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ ವಿಧಾನಸಭಾ ಕಾರ್ಯದರ್ಶಿ, ಸಭಾಧ್ಯಕ್ಷರ ಕಾರ್ಯದರ್ಶಿಗೆ 600ರಿಂದ 750 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿ ವಿಧಾನಸಭೆಯ ಸಹಾಯಕ ಆಯುಕ್ತರಿಗೆ, ಜಂಟಿ ಕಾರ್ಯದರ್ಶಿಗಿಂತ ಮೇಲ್ಪಟ್ಟವರಿಗೆ 600ರಿಂದ 750 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಉಪ ಕಾರ್ಯದರ್ಶಿ, ಉಪಾಧ್ಯಕ್ಷರ ಸಹಾಯಕ ಆಯುಕ್ತರು, ಅಧೀನ ಕಾರ್ಯದರ್ಶಿಯವರಿಗೆ 600ರಿಂದ 750 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಸರ್ಕಾರಿ ಮುಖ್ಯ ಸಚೇತಕರು, ವಿಧಾನಸಭಾ ಪರಿಷತ್ತು ಆಪ್ತ ಕಾರ್ಯದರ್ಶಿ ಇವರಿಗೆ 600ರಿಂದ 750 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಅದೇ ಶಾಸಕರ ಭವನದ ಡಿ ದರ್ಜೆ ನೌಕರರಿಗೆ 200ರಿಂದ 300 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿ ಕರ್ನಾಟಕ ಲೋಕಾಯುಕ್ತ, ಉಪಲೋಕಾಯುಕ್ತ ಕಾರ್ಯದರ್ಶಿಗಳಿಗೆ 600ರಿಂದ 750 ರೂಪಾಯಿ, ಸಹಾಯಕ ಆಯುಕ್ತರು, ಅಧೀನ ಕಾರ್ಯದರ್ಶಿಯವರಿಗೆ 500ರಿಂದ 625 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿ ತನಿಖಾ ಅಧಿಕಾರಿಗಳು ಅಂದರೆ ಪೊಲೀಸ್ ಇಲಾಖೆ ಅಂದರೆ
ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ 4,800ರಿಂದ 6,000 ರೂಪಾಯಿ, ಪೊಲೀಸ್ ಉಪಾಧೀಕ್ಷಕರಿಗೆ 4,200ರಿಂದ 5,250 ರೂಪಾಯಿ, SI ಅವರಿಗೆ 3,300ರಿಂದ 4,250 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ SSB ಸ್ಟೇಟ್ ಇಂಟು CID ಬೆರಳಚ್ಚುದಾರರಿಗೆ ಇದ್ದಂಥ ವಿಶೇಷ ಭತ್ಯೆಗಳನ್ನು ರದ್ದುಪಡಿಸಲು ಶಿಫಾರಸು ಮಾಡಿದೆ. ಹಾಗೂ ಜಿಲ್ಲಾ ವಿಶೇಷ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕೂಡ ವಿಶೇಷ ಭತ್ಯೆಗಳನ್ನು ರದ್ದುಪಡಿಸಲು ಹೇಳಿದೆ. ಅದೇ ರೀತಿ ಬೆಂಗಳೂರು ನಗರದ ವಿಶೇಷ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪೊಲೀಸ್ ಸಿಬ್ಬಂದಿಗಳಿಗೆ SIಯಿಂದ PC ವರೆಗೂ ಮತ್ತು ರಾಜ್ಯ ಗುಪ್ತವಾರ್ತೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಿಬ್ಬಂದಿಗಳಿಗೆ, ರಾಜ್ಯ ಗುಪ್ತವಾರ್ತೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಅಧಿಕಾರಿಗಳಿಗೆ ಇರುವಂಥ ಇದನ್ನು ರದ್ದುಪಡಿಸಿದೆ. ರಾಜ್ಯ ಗುಪ್ತವಾರ್ತೆ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಪೊಲೀಸ್ ಸಿಬ್ಬಂದಿಗಳಿಗೆ, ಪೊಲೀಸ್ ಅಧೀಕ್ಷಕರಿಗೆ 3,000ದಿಂದ 3,750 ರೂಪಾಯಿ, DYSP ಅವರಿಗೆ 2,500ರಿಂದ 3,250 ರೂಪಾಯಿ ಹೆಚ್ಚಳ ಮಾಡಿದೆ. ಅದೇ ರೀತಿ ಭ್ರಷ್ಟಾಚಾರ ನಿಗ್ರಹ ದಳದಕ್ಕೆ ಕೊಟ್ಟಂಥ ಏನು ವಿಶೇಷ ಅನುದಾನ ಇತ್ತು ಆ ಅನುದಾನವನ್ನು ರದ್ದುಪಡಿಸಿದೆ. ಫಸ್ಟು 4,800 ಇತ್ತು SP ಹುದ್ದೆಯವರಿಗೆ, ಅದನ್ನು ರದ್ದುಪಡಿಸಿದೆ. ಅದೇ ರೀತಿ ಅಪರಾಧ ತನಿಖಾ ದಳದಲ್ಲಿ SP ಗ್ರೇಡಿನ ಅಧಿಕಾರಿಗೆ 3,000ದಿಂದ 3,075 ರೂಪಾಯಿವರೆಗೂ ಹೆಚ್ಚಳ ಆಗಿದೆ. DYSP ಅವರಿಗೆ 2,500ರಿಂದ 3,250 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಇದ್ದಂಥ ಎಲ್ಲರಿಗೂ ಕೂಡ ಕಾಯಂ PTSಗಳು, ಇಂಟೆಲಿಜೆನ್ಸಿ, ಕಾನೂನು ವಿಭಾಗದಲ್ಲಿದ್ದಂಥ ಹಾಗೂ ನಾಗರಿಕ ಜಾರಿ ನಿರ್ದೇಶನಾಲಯ, ಕಂಟ್ರೋಲ್ ಇಂಟೆಲಿಜೆನ್ಸಿ ಬ್ಯೂರೋ, ರೇಡಿಯೋ ಗ್ರಿಡ್ ಸಿಬ್ಬಂದಿಗಳು, ಕಂಪ್ಯೂಟರ್ ವಿಭಾಗದ ಸಿಬ್ಬಂದಿಗಳು ಬೆಂಗಳೂರು, ಜಿಲ್ಲಾ ವಿಶೇಷ ವಿಭಾಗದಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ಹಿಂದೆ ಕೊಡ್ತಿದ್ದಂಥ ವಿಶೇಷ ಭತ್ಯೆಗಳನ್ನು ರದ್ದುಪಡಿಸಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿದೆ. ಅದರ ಜೊತೆಯಲ್ಲಿ ವಾಹನ ಚಾಲಕರು, ಮೋಟಾರ್ ಸೈಕಲ್ ರೈಡರ್ಗಳಿಗೆ ಇದ್ದಂಥ 300 ರೂಪಾಯಿ ಅದನ್ನು ಕೂಡ ರದ್ದುಪಡಿಸಿದೆ. ವಿಶೇಷ ವೀಕ್ಷಕರು, ಶಸ್ತ್ರಾಗಾರ ಭತ್ಯೆ, ಮೆಕ್ಯಾನಿಕ್ ಭತ್ಯೆ, ಮುಖ್ಯಮಂತ್ರಿಗಳು ಸಚಿವರ ಗನ್ಮ್ಯಾನ್ಗಳ ಭತ್ಯೆ, ಅರಣ್ಯ ಕೋಶ ಪಡೆಯ ಭತ್ಯೆ, ಡಕಾಯಿತಿ ವಿರೋಧಿ ಪಡೆ ಇಲ್ಲಿಗೆ ವಿಶೇಷವಾಗಿ ಕೊಡ್ತಾ ಇದ್ದಂಥ ಇದನ್ನು ರದ್ದುಪಡಿಸಿದೆ. ಅದೇ ರೀತಿ ಶೀಘ್ರ ಲಿಪಿಗಾರರಿಗೆ, ಮುಖ್ಯ ವರದಿಗಾರರು ಅವರಿಗೆ 300ರಿಂದ 350 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಸ್ಟೇಷನ್ ರೈಟರಿಗಿದ್ದಂಥ ಭತ್ಯೆಯನ್ನು ರದ್ದುಪಡಿಸಲಾಗಿದೆ. ಬ್ಯಾಂಡ್ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡುವಂಥವರಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ ನಕ್ಸಲ್ ವಿರೋಧಿ ದಳದಲ್ಲಿದ್ದಂಥ ಪೊಲೀಸ್ ಅಧೀಕ್ಷಕರಿಗೆ 8,000ದಿಂದ 8,500 ರೂಪಾಯಿ, DYSP ಅವರಿಗೆ 7,000ದಿಂದ 7,700 ರೂಪಾಯಿ, ಇನ್ಸ್ಪೆಕ್ಟ್ರಿಗೆ 6,000ದಿಂದ 6,600 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ANF ಹಾಗೂ ISD ತುಕಡಿಗಳಲ್ಲಿಂಥ ಲಿಪಿಕ ಸಿಬ್ಬಂದಿಗಳಿಗೆ ಅವರಿಗೂ ಕೂಡ ಶೀಘ್ರ ಲಿಪಿಗಾರರಿಗೆ 1,250ರಿಂದ 1,600 ರೂಪಾಯಿಗೆ ಹೆಚ್ಚಳ ಆಗಿದೆ. ಇದೇ ರೀತಿ ನಾಗರಿಕ ಹಕ್ಕು ರಕ್ಷಣಾ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ 500 ರೂಪಾಯಿ ಇದ್ದದನ್ನು 625 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅಲ್ಲಿ ಮುದ್ರಣ, ಲೇಖನ ಹಾಗೂ ಸಾಮಗ್ರಿ ಪ್ರಕಟಣೆ ಇಲಾಖೆಯಲ್ಲಿ ಕೂಡ 100 ರೂಪಾಯಿಯಿಂದ 300 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಕಾರಾಗೃಹ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ, ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕೂಡ ವೈದ್ಯಕೀಯ ಕೆಲಸ ಮಾಡುವಂಥ ವೈದ್ಯಕೀಯ ಸಿಬ್ಬಂದಿಯವರಿಗೆ 600ರಿಂದ 750 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಅದೇ ರೀತಿ ಕರ್ನಾಟಕ ಲೋಕಸೇವಾ ಆಯೋಗದ ಆಪ್ತ ಕಾರ್ಯದರ್ಶಿ ಗ್ರೂಪ್ B ಅವರಿಗೆ 500ರಿಂದ 625 ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗಿದೆ. ಕರ್ನಾಟಕ ಸಚಿವಾಲಯ ಇವರಿಗೂ ಕೂಡ ಹೆಚ್ಚಳ ಮಾಡಿದೆ. ಸಂಪುಟ ದರ್ಜೆಯ ಸಹಾಯಕರು, ಶಾಖಾಧಿಕಾರಿಗಳಿಗೆ 400ರಿಂದ 500 ರೂಪಾಯಿ, ಕಿರಿಯ ಸಹಾಯಕರಿಗೆ 300ರಿಂದ 375 ರೂಪಾಯಿ, ಅಧೀನ ಕಾರ್ಯದರ್ಶಿಯವರಿಗೆ 500ರಿಂದ 625 ರೂಪಾಯಿ, ಶಾಖಾಧಿಕಾರಿಗಳಿಗೆ 400ರಿಂದ 500 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ.
ಶೀಘ್ರ ಲಿಪಿಗಾರರಿಗೆ 300ರಿಂದ 325 ರೂಪಾಯಿ ಹೆಚ್ಚಳ ಮಾಡಿದೆ. ಆಸು ಈ ಇಲಾಖೆ ಲೆಕ್ಕ ಇದರಲ್ಲಿ ಅಧೀನ ಕಾರ್ಯದರ್ಶಿಯವರಿಗೆ 500ರಿಂದ 625 ರೂಪಾಯಿ ಹೆಚ್ಚಳ ಮಾಡಿದೆ. ಇದೇ ರೀತಿ ಎಲ್ಲ ವಿಭಾಗದ ಇವರಿಗೂ ಕೂಡ ಹೆಚ್ಚಳ ಮಾಡಿದೆ. ಇದರ ಹೆಚ್ಚಳದ ವಿವರವನ್ನು ಕೊಡ್ತಾ ಇದ್ದೀನಿ. ಅಧೀನ ಕಾರ್ಯದರ್ಶಿ ಲೆಕ್ಕಪತ್ರ ಅವರಿಗೆ 500ರಿಂದ 625 ರೂಪಾಯಿ, ಲೆಕ್ಕಪತ್ರ EGIS ಇವರಿಗೆ 400ರಿಂದ 500 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಕಾರ್ಯಕಾರಿ ಆಸು ಈ ಇಲಾಖೆ ಆಸು ಇಲಾಖೆ ಮೇಲ್ವಿಚಾರಕರಿಗೂ ಕೂಡ ಹೆಚ್ಚಳ ಮಾಡಿದೆ. ನೆಕ್ಸ್ಟು ಹೇಳಬೇಕು ಅಂದರೆ ಶಿಷ್ಟಾಚಾರ ಇಲಾಖೆ, ಇಲ್ಲಿ ಅಪಾರ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿಯವರಿಗೆ 600 ರೂಪಾಯಿಯಿಂದ 750 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಅದೇ ರೀತಿ ಆರ್ಥಿಕ ಇಲಾಖೆಯ ಗಣಕಕೋಶ ವಿಶೇಷಾಧಿಕಾರಿಗಳಿಗೆ 600ರಿಂದ 750 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಗ್ರಂಥಾಲಯ ಸರ್ಕಾರದ ಗ್ರಂಥಾಲಯ ಇಲಾಖೆ ಗ್ರಂಥಪಾಲಕರು AB ವರ್ಗದವರಿಗೆ 500ರಿಂದ 625, B ವರ್ಗದವರಿಗೆ 400ರಿಂದ 500 ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿ ಪರಿಶಿಷ್ಟ ಕಲ್ಯಾಣ ಇಲಾಖೆ ಸರ್ಕಾರಿ ಅತಿಥಿ ಗೃಹಗಳು ಕರ್ನಾಟಕ ಕಾವೇರಿ ಜಲ ವಿವಾದ ಕೋಶ ಪಡೆ ಇದರಲ್ಲಿ ಕೂಡ ಹೆಚ್ಚಳ ಮಾಡಿದೆ. ಅದೇ ರೀತಿ ಬುಡಕಟ್ಟು ಕಲ್ಯಾಣ ನಿಗಮ ಕೃಷ್ಣಾ ಗೋದಾವರಿ ಜಲ ವಿವಾದ ಕೋಶ ಅವರಿಗೂ ಕೂಡ 1 to 2 ಆಗಿದೆ. ವಿಚಾರಣಾ ಆಯೋಗಗಳು ಪಶುಸಂಗೋಪನಾ ಇಲಾಖೆ ಅವರಿಗೂ ಕೂಡ ಹೆಚ್ಚಳ ಮಾಡಿದೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಪೊಲೀಸ್ ಇಲಾಖೆಯ ಹಾರ್ಡ್ಶಿಪ್ ಅಲೋವೆನ್ಸು ಅನುಯಾಯಿಗಳಿಗೆ 2,000 ಇದ್ದಿದ್ದು 2,500 ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 3,000 ಇದ್ದಿದ್ದು 3,750 ರೂಪಾಯಿ, HCಗಳಿಗೆ 2,000ದಿಂದ 2,500, ASI ಅವರಿಗೆ 2,000ದಿಂದ 2,500, PSI ಅವರಿಗೆ 2,500ಕ್ಕೆ ಹೆಚ್ಚಳ ಮಾಡಿದೆ. ವಾರದ ಭತ್ತೆ ಅಂದರೆ ವೀಕ್ಲಿ ಆಫನ್ನು 200 ರೂಪಾಯಿ, ಈಗ ಹಾಲಿ ಇದ್ದಂಥ 200 ರೂಪಾಯಿಯನ್ನು 500 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದೆ. ಅದೇ ರೀತಿ TAಗಳನ್ನು ಕೂಡ ಈಗಿದ್ದ 600 ರೂಪಾಯಿಯನ್ನು 750 ರೂಪಾಯಿಗೆ ಅನುಯಾಯಿಯಿಂದ PSIವರೆಗೂ ಹೆಚ್ಚಳ ಮಾಡಬೇಕು ಅಂತ ಹೇಳಿದೆ. ಅದೇ ರೀತಿ ಫೈರ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಫೈರ್ ಮ್ಯಾನಿಗೆ 1,000ದಿಂದ 2,000, ಫೈರ್ ಲೀಡಿಂಗ್ ಮ್ಯಾನಿಗೆ 1,000ದಿಂದ 2,000, ಟೋಟಲಿ 1ರಿಂದ 2,000ವರೆಗೂ ಹೆಚ್ಚಳ ಮಾಡಿದೆ. ಕಾರಾಗೃಹ ಇಲಾಖೆಯಲ್ಲಿ ಕೂಡ ಈ ಹೆಚ್ಚಳ ಇದೆ. ಪ್ರತಿಯೊಂದು ಇಲಾಖೆಗೆ ಏನು ಪೊಲೀಸ್ ಇಲಾಖೆ ಕೊಡ್ತಿದ್ದಂಥ ಉಚಿತ ಪಡಿತರ 400 ರೂಪಾಯಿ ಇದ್ದಿದ್ದು 500 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಈ ರೀತಿ ಪ್ರತಿಯೊಂದು ಇಲಾಖೆಗಳಲ್ಲಿ ಹೆಚ್ಚಳ ಆಗಿದೆ. ಈ ಹೆಚ್ಚಳವಾದ ಮಾಹಿತಿಯನ್ನು ತಾವು ನೋಡ್ಬೋದು. ಈ ಮಾಹಿತಿ ನಿಮಗಾಗಿ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಈ ಮಾಹಿತಿಯನ್ನು ನೋಡಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ.